ಅವಶ್ಯಕತೆ ಇರುತ್ತೆ, ಇದೆ. ಇವ್ರು ಮಾಡ್ತಾ ಇಲ್ಲ. ಇವ್ರೇನ್ ಬಂದು ಅದು ಪಟ್ನಾ ಹೈಕೋರ್ಟ್ ಉದಾಹರಣೆ ಕೊಟ್ರಲ್ಲ, ಅದು ಮಿಸ್ಲೀಡಿಂಗ್ ಇದೆ. ನಾವು ಸ್ವಲ್ಪ ಇದರಲ್ಲಿ ನಮ್ಮ ಅಧಿವೇಶನ ಬೇರೆ ಜವಾಬ್ದಾರಿನಲ್ಲಿ ಬಿಸಿ ಇದ್ವಿ. 100% ಅದಕ್ಕೂ ಉತ್ತರ ಕೊಡ್ತಾರೆ. ಅವ ನಿಮ್ಮ RSS ಅಲ್ಲ, ಅವ್ರು ಯಾರೇ ಅವ್ರ ಪೂರ್ವಜರು ಆಚೆ ಬಂದು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಭಾರತ ದೇಶ ನಡೀತಾ ಇರೋದು ನಮ್ಮ ಗ್ರಂಥಗಳಿಂದೆಲ್ಲ. ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಇಲ್ಲ, ಮನುಸ್ಮೃತಿಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಅದು ತಿಳ್ಕೊಂಡ್ರೆ ಉತ್ತಮ. ಅವರು ಸರ್ ರಾಜಣ್ಣ ಅವರು ಪತ್ರ ಬರೆದಿದ್ರು ಸರ್ ರಾಹುಲ್ ಗಾಂಧಿ KPCC ಅಧ್ಯಕ್ಷರು. ಹಿಂದೆ ಏನು ಲೋಕಸಭೆ ಚುನಾವಣೆ ವೇಳೆ BLO ಅವರೇ ನೇಮಕ ಮಾಡಿದ್ರು. ವೋಟ್ ಚೋರಿ ವಿಚಾರ ಆ ನೇಮಕ ನೋಡಿ, ಏನೇ ಇದ್ರು ಕೂಡ ಎಲೆಕ್ಷನ್ ಕಮಿಷನ್ ಅವರು ನಮ್ಮ ರಾಜ್ಯ ಅಧಿಕಾರಿಗಳನ್ನ ತಾನೇ ಬಳಸ್ಕೊಳ್ಳೋದು. ಈಗ ಚುನಾವಣೆ ಆಯೋಗದ ಅಧಿಕಾರಿ ಯಾರು? ಸ್ಟೇಟ್ ಎಲೆಕ್ಷನ್ ಕಮಿಷನ್. ನಮ್ಮ IAS ಕೇಡರ್ಸೇ ಇರ್ತಾರೆ, ನಮ್ಮ ಜನನೇ ಇರ್ತಾರೆ. ಆದ್ರೆ ಒಂದ್ಸರಿ ನಾವು ಈಗ ಹಸ್ತಾಂತರ ಮಾಡಿದ್ಮೇಲೆ ಅವರ ಮಾನದಂಡದ ಪ್ರಕಾರ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ನಡೀತಾರೆ. ನಮ್ದು ಮಾನವ ಸಂಪನ್ಮೂಲ ಅಷ್ಟೇ ನಮ್ದು. ಡೈರೆಕ್ಷನ್ಸ್ ಯಾರ್ದು? ಅದಕ್ಕೆ ಏನು ವರ್ಕಿಂಗ್ ವೈರ್ ಫ್ರೇಮ್ ಹಾಕೋದು ಯಾರು? ಅವರೇ ಅಲ್ವಾ? ಕೇಂದ್ರ ಸರ್ಕಾರದವರೇ ಅಲ್ವಾ? ಈಗ SIR ಅಂತ ಏನು ಒಂದು ರಿವಿಷನ್ ಮಾಡಕ್ ಹೋದ್ರು, ಅದು ಎಲೆಕ್ಷನ್ ಕಮಿಷನ್ ಅವರು ಆದೇಶನೇ ನೀಡಿಲ್ಲ ಅಂತ ಮೊನ್ನೆ ಲೋಕಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಆದೇಶ ಯಾರು ನೀಡಿದ್ರು SIR ಗೆ? EC ಅವ್ರು ಹೇಳ್ತಾ ಇದ್ದಾರೆ ನಾವು ಕೊಟ್ಟಿಲ್ಲ ಅಂತ. ಮತ್ತೆ ಯಾರು ಕೊಟ್ರು? ಹೋಮ್ ಮಿನಿಸ್ಟ್ರಿ ಕೊಟ್ರಾ ಅಥವಾ ಪ್ರಧಾನಮಂತ್ರಿಯಿಂದ ನೇರವಾಗಿ ಬಂತ SIR ಆಗ್ಬೇಕು ಅಂದ್ಬಿಟ್ಟು? ಲೋಕಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ. ಇದಕ್ಕೇನಂತಾರೆ ಸರ್? ಈಗ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಆಯ್ತು, ಈಗ ನವೆಂಬರ್ ಮುಗಿತು, ಡಿಸೆಂಬರ್ ಮುಗಿತಾ ಬರ್ತಾ ಇದೆ. ಯಾವ ಕ್ರಾಂತಿ ಬಾಕಿ? ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಆಗಸ್ಟ್ ಆಯ್ತು. 2.5 ವರ್ಷದಿಂದ ಕ್ರಾಂತಿ ಅಂತಾನೆ ಅಂತ ಇದಾರಲ್ಲ. ಅಂದ್ರೆ ನೋಡಿ, ವಾಟ್ ಎವರ್ ಹ್ಯಾಸ್ ಟು ಬಿ ಟೇಕನ್, ಹೈಕಮಾಂಡ್ ವಿಲ್ ಇಂಟರ್ವ್ಯೂನ್ ಅಟ್ ದ ರೈಟ್ ಟೈಮ್. ಅಷ್ಟೇ, ಸಿಂಪಲ್. ನಾವು ಒಂದ್ ನಿಮಿಷ ನಾನು ಎಷ್ಟೇ ತಿಪ್ಪುರ್ಲಾಗ ಮಾಧ್ಯಮದ ಮುಂದೆ ಹಾಕಿದ್ರು ಕೂಡ, ಡೆಲ್ಲಿಗೆ ಬಂದು ಮಾತಾಡ್ಲಿ, ಬೆಂಗಳೂರಿನ ವಿಧಾನಸೌಧ ಮುಂದೆ ಮಾತಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತ ಮಾನ್ಯತೆ ಇಲ್ಲ. ಹೈಕಮಾಂಡ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಗತ್ಯ ಬಿದ್ದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಖರ್ಗೆ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ, ಲೋಕಲ್ ಅಲ್ಲಿ ಗೊಂದಲ ಮಾಡ್ಕೊಂಡ್ರೆ ಅದನ್ನ ಅವ್ರ ಬಗೆಹರಿಸ್ಕೋಬೇಕು. ನಮಗೆ ಅನಿಸಿದಾಗ ದಟ್ ಹೌದಪ್ಪ ನಮ್ ಇಂಟರ್ವೆನ್ಷನ್ ಬೇಕಿದೆ ಅಂದಾಗ ಕರ್ಸ್ಕೋತೀವಿ. ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ನಮ್ಮ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ ಹೈಕಮಾಂಡ್ ಅಂತ? ಬಹಳಷ್ಟು ಲೀಡರ್ಸ್ ಏನೋ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ ಹೈಕಮಾಂಡ್ ಅಂತ. ಏನೋ ಕೆಲವು ಅಭಿಮಾನಿಗಳು, ಅದೇ ಕೆಲವು ಅಭಿಮಾನಿಗಳು ನೀವೆಲ್ಲರೂ ಬಂದು ಕೇಳ್ತೀರಾ, ಅವ್ರು ಹೇಳ್ತಾರೆ ಏನ್ ಮಾಡ್ತಾರೆ. ಗೊಂದಲ ಇಲ್ಲ. ಈಗ ನೀವು ಈಗ ನಿನ್ಸ್ಕೊಂಡು ಕೇಳ್ತಾ ಇದೀರಲ್ಲ, ಈಗ ನನ್ಗೆ ನಿನ್ಸ್ಕೊಂಡು ಕೇಳ್ತಾ ಇದ್ರ. ಈಗ ಇಂಪಾರ್ಟೆಂಟ್ ಯಾವ್ದು? ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವ್ರು ಸಂಪೂರ್ಣವಾಗಿ ನಾಶ ಮಾಡಿದ್ದು. ನೀವು ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ನೋಡಿದಾಗ ಸರ್, ಕಳೆದ 20 ದಿವಸದಿಂದ ದೆಹಲಿಗೆ ಪರೇಡ್ ಅನ್ನ ಶಾಸಕರು ನಡೆಸಿದ್ರು. ತಾವು ಕೂಡ ದೆಹಲಿಗೆ ಬಂದಿದ್ರಿ, ನೋಡಿ, ಹೈಕಮಾಂಡ್ ಭೇಟಿ ಆಗಿದ್ರಿ. ತಾವು ಕೂಡ ನಾವು ಭೇಟಿ ಆಗಿದ್ದೆ ಬೇರೆದು, ಅವ್ರು ಭೇಟಿ ಆಗಿದ್ದೆ ಬೇರೆದು. ಬಹಳ ಸ್ಪಷ್ಟವಾಗಿ ಯಾವ ಶಾಸಕರು ಬಂದಿದ್ರು ಅವ್ರು ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ಇಲ್ಲ ರೀಶಫಲ್ ಇದೆ ಅಂತ ನಾವು ಕೇಳಿದ್ವಿ, ಅದಕ್ಕೆ ನಾವು ನಮಗೂ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಕ್ ಬಂದಿದೀವಿ ಅಂತ. ಅವರು 2.5 ವರ್ಷ 3 ವರ್ಷ ಆದ್ಮೇಲೆ ಯಾವುದೇ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂತ ಪ್ರಕ್ರಿಯೆ ಹಿಂದೆ ಆಗಿಲ್ವಾ? ಎಲ್ಲ ಸರ್ಕಾರದಲ್ಲೂ ಆಗಿವೆ, BJP-ನಲ್ಲೂ ಆಗಿದೆ, ಕಾಂಗ್ರೆಸ್ನಲ್ಲೂ ಆಗಿದೆ. ಅದು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಂತ. ಅದಕ್ಕೆ ಒಪ್ಪಿಗೆ ಪಡಿಲಿಕ್ಕೆ ಒಂದ್ಸರಿ ಚರ್ಚೆ ಕೂಡ ಆಗಿದೆ. ಸೊ ಸಂದರ್ಭ ಬಂದಾಗ ಮಾಡ್ತಾರೆ. ಅದು ಅರ್ಜೆಂಟ್ ಏನಕ್ಕಿದೆ? ಇಲ್ಲ, ಅರ್ಜೆಂಟ್ ಯಾರಿಗಿದೆ? ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅದೇ ಅಲ್ಟಿಮೇಟ್ಲಿ ಸಿ ದ ಕ್ಯಾಬಿನೆಟ್ ಇಸ್ ದ ಪ್ರೆರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅವಾಗ ಚೀಫ್ ಮಿನಿಸ್ಟರ್ ಅವರು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ, ಆಗ್ಬೇಕಾಗಿದ್ರೆ ಆಗುತ್ತೆ. ಅವಶ್ಯಕತೆ ಇರುತ್ತೆ, ಇದೆ. ಇವ್ರು ಮಾಡ್ತಾ ಇಲ್ಲ. ಇವ್ರೇನ್ ಬಂದು ಅದು ಪಟ್ನಾ ಹೈಕೋರ್ಟ್ ಉದಾಹರಣೆ ಕೊಟ್ರಲ್ಲ, ಅದು ಮಿಸ್ಲೀಡಿಂಗ್ ಇದೆ. ನಾವು ಸ್ವಲ್ಪ ಇದರಲ್ಲಿ ನಮ್ಮ ಅಧಿವೇಶನ ಬೇರೆ ಜವಾಬ್ದಾರಿನಲ್ಲಿ ಬಿಸಿ ಇದ್ವಿ. 100% ಅದಕ್ಕೂ ಉತ್ತರ ಕೊಡ್ತಾರೆ. ನಿಮ್ಮ RSS ಅಲ್ಲ, ಅವ್ರು ಯಾರೇ ಅವ್ರ ಪೂರ್ವಜರು ಆಚೆ ಬಂದು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಭಾರತ ದೇಶ ನಡೀತಾ ಇರೋದು ನಮ್ಮ ಗ್ರಂಥಗಳಿಂದೆಲ್ಲ. ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಇಲ್ಲ, ಮನುಸ್ಮೃತಿಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಅದು ತಿಳ್ಕೊಂಡ್ರೆ ಉತ್ತಮ. ಅವರು ಸರ್ ರಾಜಣ್ಣ ಅವರು ಪತ್ರ ಬರೆದಿದ್ರು ಸರ್ ರಾಹುಲ್ ಗಾಂಧಿ KPCC ಅಧ್ಯಕ್ಷರು. ಹಿಂದೆ ಏನು ಲೋಕಸಭೆ ಚುನಾವಣೆ ವೇಳೆ BLO ಅವರೇ ನೇಮಕ ಮಾಡಿದ್ರು. ವೋಟ್ ಚೋರಿ ವಿಚಾರ ಆ ನೇಮಕ ನೋಡಿ, ಏನೇ ಇದ್ರು ಕೂಡ ಎಲೆಕ್ಷನ್ ಕಮಿಷನ್ ಅವರು ನಮ್ಮ
ರಾಜ್ಯ ಅಧಿಕಾರಿಗಳನ್ನ ತಾನೇ ಬಳಸ್ಕೊಳ್ಳೋದು. ಈಗ ಚುನಾವಣೆ ಆಯೋಗದ ಅಧಿಕಾರಿ ಯಾರು? ಸ್ಟೇಟ್ ಎಲೆಕ್ಷನ್ ಕಮಿಷನ್. ನಮ್ಮ IAS ಕೇಡರ್ಸೇ ಇರ್ತಾರೆ, ನಮ್ಮ ಜನನೇ ಇರ್ತಾರೆ. ಆದ್ರೆ ಒಂದ್ಸರಿ ನಾವು ಈಗ ಹಸ್ತಾಂತರ ಮಾಡಿದ್ಮೇಲೆ ಅವರ ಮಾನದಂಡದ ಪ್ರಕಾರ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ನಡೀತಾರೆ. ನಮ್ಮ ಮಾನವ ಸಂಪನ್ಮೂಲ ಅಷ್ಟೇ ನಮ್ದು. ಡೈರೆಕ್ಷನ್ಸ್ ಯಾರ್ದು? ಅದಕ್ಕೆ ಏನು ವರ್ಕಿಂಗ್ ವೈರ್ ಫ್ರೇಮ್ ಹಾಕೋದು ಯಾರು? ಅವರೇ ಅಲ್ವಾ? ಕೇಂದ್ರ ಸರ್ಕಾರದವರೇ ಅಲ್ವಾ? ಈಗ SIR ಅಂತ ಏನು ಒಂದು ರಿವಿಷನ್ ಮಾಡಕ್ ಹೋದ್ರು, ಅದು ಎಲೆಕ್ಷನ್ ಕಮಿಷನ್ ಅವರು ಆದೇಶನೇ ನೀಡಿಲ್ಲ ಅಂತ ಮೊನ್ನೆ ಲೋಕಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಆದೇಶ ಯಾರು ನೀಡಿದ್ದು SIRಗೆ? EC ಅವ್ರು ಹೇಳ್ತಾ ಇದ್ದಾರೆ ನಾವು ಕೊಟ್ಟಿಲ್ಲ ಅಂತ. ಮತ್ತೆ ಯಾರು ಕೊಟ್ರು? ಹೋಮ್ ಮಿನಿಸ್ಟ್ರಿ ಕೊಟ್ರಾ ಅಥವಾ ಪ್ರಧಾನಮಂತ್ರಿಯಿಂದ ನೇರವಾಗಿ ಬಂತ SIR ಆಗ್ಬೇಕು ಅಂದ್ಬಿಟ್ಟು? ಲೋಕಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ. ಇದಕ್ಕೇನಂತಾರೆ? ಸರ್, ಈಗ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಆಯ್ತು, ಈಗ ನವೆಂಬರ್ ಮುಗಿತು, ಡಿಸೆಂಬರ್ ಮುಗಿತಾ ಬರ್ತಾ ಇದೆ. ಯಾವ ಕ್ರಾಂತಿ ಬಾಕಿ ಇದೆ? ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಆಗಸ್ಟ್ ಆಯ್ತು, 2.5 ವರ್ಷದಿಂದ ಕ್ರಾಂತಿ ಅಂತಾನೆ ಅಂತ ಇದಾರಲ್ಲ. ಅಂದ್ರೆ ನೋಡಿ, ವಾಟ್ ಎವರ್ ಹ್ಯಾಸ್ ಟು ಬಿ ಟೇಕನ್, ಹೈಕಮಾಂಡ್ ವಿಲ್ ಇಂಟರ್ವ್ಯೂನ್ ಅಟ್ ದ ರೈಟ್ ಟೈಮ್. ಅಷ್ಟೇ, ಸಿಂಪಲ್. ನಾವು ಒಂದ್ ನಿಮಿಷ ನಾನು ಎಷ್ಟೇ ತಿಪ್ಪರ್ಲಾಗ ಮಾಧ್ಯಮದ ಮುಂದೆ ಹಾಕಿದ್ರು ಕೂಡ, ಡೆಲ್ಲಿಗೆ ಬಂದು ಮಾತಾಡ್ಲಿ, ಬೆಂಗಳೂರಿನ ವಿಧಾನಸೌಧ ಮುಂದೆ ಮಾತಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತ ಮಾನ್ಯತೆ ಇಲ್ಲ. ಹೈಕಮಾಂಡ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಗತ್ಯ ಬಿದ್ದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಖರ್ಗೆ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ, ಲೋಕಲ್ ಅಲ್ಲಿ ಗೊಂದಲ ಮಾಡ್ಕೊಂಡ್ರೆ ಅದನ್ನ ಅವ್ರ ಬಗೆಹರಿಸ್ಕೋಬೇಕು. ನಮಗೆ ಅನಿಸಿದಾಗ ದಟ್ ಹೌದಪ್ಪ ನಮ್ಮ ಇಂಟರ್ವೆನ್ಷನ್ ಬೇಕಿದೆ ಅಂದಾಗ ಕರ್ಸ್ಕೋತೀವಿ. ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ನಮ್ಮ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ಬಹಳಷ್ಟು ಲೀಡರ್ಸ್ ಏನೋ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ ಹೈಕಮಾಂಡ್ ಅಂತ. ಏನೋ ಕೆಲವು ಅಭಿಮಾನಿಗಳು, ಅದೇ ಕೆಲವು ಅಭಿಮಾನಿಗಳು ನೀವೆಲ್ಲರೂ ಬಂದು ಕೇಳ್ತೀರಾ, ಅವ್ರು ಹೇಳ್ತಾರೆ ಏನ್ ಮಾಡ್ತಾರೆ. ಮೊದಲ ಇಲ್ಲ, ಈಗ ನೀವು ಈಗ ನಂಗೆ ನಿನ್ಸ್ಕೊಂಡು ಕೇಳ್ತಾ ಇದೀರಲ್ಲ, ಈಗ ನನ್ಗೆ ನಿನ್ಸ್ಕೊಂಡು ಕೇಳ್ತಾ ಇದ್ರ. ಈಗ ಇಂಪಾರ್ಟೆಂಟ್ ಯಾವುದು? ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವ್ರು ಸಂಪೂರ್ಣವಾಗಿ ನಾಶ ಮಾಡಿದ್ದು. ನೀವು ಈ ಪ್ರಶ್ನೆಗಳು ಕೇಳಿದ್ರೆ ನಾನು ಉತ್ತರ ನೋಡಿದಾಗ ಸರ್, ಕಳೆದ 20 ದಿವಸ ಹಿಂದ್ಗಡೆ ದೆಹಲಿಗೆ ಪರೇಡ್ ಅನ್ನ ಶಾಸಕರು ನಡೆಸಿದ್ರು. ತಾವು ಕೂಡ ದೆಹಲಿಗೆ ಬಂದಿದ್ರಿ, ನೋಡಿ, ಹೈಕಮಾಂಡ್ ಭೇಟಿ ಆಗಿದ್ರಿ. ತಾವು ಕೂಡ ನಾವು ಭೇಟಿಯಾಗಿದ್ದೆ ಬೇರೆದು, ಅವ್ರು ಭೇಟಿಯಾಗಿದ್ದೆ ಬೇರೆದು. ಬಹಳ ಸ್ಪಷ್ಟವಾಗಿ ಯಾವ ಶಾಸಕರು ಬಂದಿದ್ರು ಅವ್ರು ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ಇಲ್ಲ ರೀಶಫಲ್ ಇದೆ ಅಂತ ನಾವು ಕೇಳಿದ್ವಿ, ಅದಕ್ಕೆ ನಾವು ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಕ್ ಬಂದಿದೀವಿ ಅಂತ. ಅವರು 2.5 ವರ್ಷ 3 ವರ್ಷ ಆದ್ಮೇಲೆ ಯಾವುದೇ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂತ ಪ್ರಕ್ರಿಯೆ ಹಿಂದೆ ಆಗಿಲ್ವಾ? ಎಲ್ಲ ಸರ್ಕಾರದಲ್ಲೂ ಆಗಿವೆ, ಬಿಜೆಪಿನಲ್ಲೂ ಆಗಿದೆ, ಕಾಂಗ್ರೆಸ್ನಲ್ಲೂ ಆಗಿದೆ. ಅದು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಂತ. ಅದಕ್ಕೆ ಒಪ್ಪಿಗೆ ಪಡಿಲಿಕ್ಕೆ ಒಂದ್ಸರಿ ಚರ್ಚೆ ಕೂಡ ಆಗಿದೆ. ಸೊ ಸಂದರ್ಭ ಬಂದಾಗ ಮಾಡ್ತಾರೆ. ಅದು ಅರ್ಜೆಂಟ್ ಏನಕ್ಕಿದೆ? ಇಲ್ಲ, ಅರ್ಜೆಂಟ್ ಯಾರಿಗಿದೆ? ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅದೇ ಅಲ್ಟಿಮೇಟ್ಲಿ ಸಿ ದ ಕ್ಯಾಬಿನೆಟ್ ಇಸ್ ದ ಪ್ರೆರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅವಾಗ ಚೀಫ್ ಮಿನಿಸ್ಟರ್ ಅವರು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ, ಆಗ್ಬೇಕಾಗಿದ್ರೆ ಆಗುತ್ತೆ.